ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಸೌಮೇಶ್ವರಿ ಶರ್ಮಾ, ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಎಲ್ರಿಗೆ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾನೆ ಕುಂಭಭದ್ರ. ಕುಂಭಭದ್ರ, ರವಿಚಂದ್ರ, ಎಂತದ ಶಾರದೆ ನೋಡಿ, ಇವಳು ಶಾರದೆ, ಅವಳು ಶ್ರಾವಣಿ, ಇವನು ಶ್ರೀರಾಮ. ಸುಮಂಗಲೆ, ಯೋಗಿನಿ, ಶ್ರೀರಾಮ ನೋಡು. ಶ್ರೀರಾಮನ ಹತ್ರ ಬೇರೆ ಯಾರು ಬರೋಕ್ ಬಿಡಲ್ಲ ಅವನು, ಅಲ್ದನೆ. ನೀ ಅಂತ ಮಾತೆ ನಾನು ಶ್ರೀರಾಮ ಹಾಗೆ ತಲೆ ತಿಕ್ಕೊಡು ಅವನಿಗೆ. ಏ ಮೇಘ ಅಲ್ಲ, ಶುಕ್ರಿ. ಓ ಓ ಓ ಅಂತದ ನೋಡಲ್ಲ ಹೆಂಗ್ ಫೈಟಿಂಗ್ ಮಾಡ್ಕತ್ತಿದ್ದ ಅಲ್ಲವ. ಶ್ರಾವಣಿಗೆ ಮೈ ತುಂಬಾ ಇದಾಗಿತ್ತು, ಗುಳ್ಳೆಗಳು, ಗಂಟು ರೋಗ ಅಂತ ಏನು ಹೇಳ್ತಾರಲ್ಲ. ಈಗಾದ್ರೆ ಎಷ್ಟು ಹುಷಾರಾಗಿ ಕಿಲಾಡಿ ಮಾಡೋಷ್ಟು ಜೋರಾಗಿದ್ದಾಳೆ ಈಗ ಮತ್ತೆ. ಇಲ್ ಬಾ, ನನ್ನ ಹತ್ರ ಬಾ, ನಾ ಹೇಳ್ತೀನಿ. ಅವು ಮುಟ್ಟಾಟ ಆಡತ್ತೆ ಗೊತ್ತಾ ನಿನಗೆ? ಓಡು, ಅವ್ರ ಹಿಂದೆ ಓಡು, ಅವರು ನಿನ್ನ ಮುಟ್ಟಕ್ಕೆ ಬರುತ್ತೆ. ನೀ ಯಾರಾದ್ರೂ ಒಬ್ಬ ನಮ್ಮ ಹಿಡಿಯಕ್ಕೆ ಓಡು, ಹೇಳ್ತೀನಿ. ಅಲ್ಲಿ ಶಾರದೆ ಹಿಂದೆ ಓಡು, ಶಾರದೆ ಇದ್ದಾಳೆ, ಅವಳು ಶಾರದೆ. ಓಹ್ ಶ್ರಾವಣಿ, ಹೆದರ್ಸಲಿಲ್ಲ ನೀನು. ನೀನೀಗ ಯಾರನ್ನಾದ್ರೂ ಮುಟ್ಟಕ್ಕೆ ಅಂತ ಓಡಿದ್ರೆ ಅವರು ಓಡ್ತಾರೆ, ಮುಟ್ಟಾಟ ಆಡ್ತಾರೆ, ಆಯ್ತಾ? ಈಗ ನೋಡು, ಅಲ್ಲಿದ್ದಾಳಲ್ಲ, ಅವಳು ಶಾರದೆ. ಹಾ, ಬ್ಲ್ಯಾಕ್ ಕಲರ್. ಓಡು ನೋಡೋಣ ಅವಳು ಹಿಂದೆ, ಓಡು. ಇವಳು ಇಲ್ಲ ಇವಳು ಯೋಗಿನಿ. ಹೀಗೆ ಅವಳು ಹೇಳೋದು, ಹಿಂಗ್ ಮಸಾಜ್ ಮಾಡು ಅಂತ. ಇಲ್ವಾ, ಹಿಂಗ್ ಮಾಡು. ಹಾ, ಹಿಂಗೆ ಉಜ್ಜು ಕೊಡ್ಬೇಕು ಅಂತ. ಹೀಗೆ ಉಜ್ಜಬೇಕು. ಎಸ್, ಕುತ್ತಿಗೆನ ಹೀಗೆ ಮಾಡು, ಹೀಗೆ ಮಾಡ್ಕೊಡು. ಇವನ್ ಯಾರು ಗೊತ್ತಾ? ಸುಬ್ರಹ್ಮಣ್ಯ, ಸುಬ್ಬು ಅಂತ. ಓ, ಇವಳು ಯೋಗ ಡೇ ದಿನ ಹುಟ್ಟಿದವಳು, ಯೋಗಿನಿ. ಅವಳ ಹೆಸರು ಯೋಗಿನಿ. ಜೂನ್ 21 ಹುಟ್ಟಿದ್ದವಳು. ಇಲ್ಲ ಅವಳು ಏನ್ ಮಾಡಲ್ಲ. ನೀನ್ ಬಾ, ನನ್ನ ಹತ್ರ ಬಾ, ನೀನ್ ಹೇಳ್ತೀನಿ. ಹೀಗೆ ಮಾಡು, ಹೀಗೆ ಇಲ್ಲಿ ಉಜ್ಜು ಅಂತ. ತಲೆ ಕೊಟ್ರೆ ಇದ್ ಮಾಡಕ್ಕಲ್ಲ. ಹಾ, ತಲೆ ಉಜ್ಜಿ ಕೊಡು ನನಗೆ ಅಂತ. ಹಾಗೆ, ಹಾಗೆ ಮಾಡು, ಖುಷಿ ಆಗ್ಬಿಡತ್ತೆ. ಓಕೆ, ಹಿಂಗೆ ಮಾಡು. ಹೇಳು ಯೋಗಿನಿ ಅನ್ನು. ಯೋಗಿನಿ. ಹಾ, ಫ್ರೆಂಡ್. ಅವನಿಗೆ ನೋಡು ಹೊಟ್ಟೆ ಕಿಚ್ಚು ಅಂತ ಅಂತ ಅಂತ. ಅಮ್ಮ ಇಲ್ಲ ಏನಾಗಲ್ಲ, ಇದ್ರೆ ಬೇಡ. ಅವಳು ಶ್ರಾವಣಿ ಜೋರಿದ್ದಾಳೆ. ಹಾ, ಇಲ್ಲಿ ಹಿಂಗೆ ಮಾಡು, ಹಿಂಗೆ ಮಾಡು ಅಂತ. ಶುಭು, ಶ್ರಾವಣಿ ಎಷ್ಟು ಕಿಲಾಡಿ ಮಾಡುದು ನೀನು ಎಲ್ಲರಿಗೆ? ಶ್ರೀರಾಮ. ಇಲ್ಲ, ಇವಳು ದೊಡ್ಡವಳಲ್ಲ, ಇವಳು ಚಿಕ್ಕವಳೆ. ನೀನ್ ನನ್ನ ಜೊತೆನೇ ಇರು, ನೀನ್ ಭಯ ಪಡ್ಬೇಡ, ಏನು ಮಾಡಲ್ಲ ಅವಳು. ಯೋಗಿನಿ ಅಂತ ಹೆದರ್ಷ್ಟ ಪಾಪ. ಶ್ರಾವಣಿ, ಇವಳು ಶ್ರಾವಣಿ. ನೋಡು ಅವಳು ಐಸ್ ಎಷ್ಟು ಚೆನ್ನಾಗಿದೆ ಅಂತ. ಯೋಗಿನಿ, ಹೆದರ್ಸ್ತೀಯ ನೀನು ಸಣ್ಣ ಮಕ್ಕಳ ಕಂಡ್ರೆ? ಅವಳು ಮೇಘ ಅವಳಿಗೆ ನೋಡಿ ನೀನೇ ಬೇಕಂತ. ಇಲ್ಲಪ್ಪ, ಹಿಂಗೆ ಮಾಡು, ಹಿಂಗೆ. ಹಾ, ಹಿಂಗೆ ಮಾಡು. ಹಾ, ಸುಬ್ರಹ್ಮಣ್ಯ, ಅವನು ಸುಬ್ಬು. ಸುಬ್ಬು, ಎಲ್ಲರೂ ಎದುರಿಸ್ತಾರಲ್ಲ ನಿನಗೆ. ಇಲ್ಲ, ನಿನ್ ಫ್ರೆಂಡ್ಶಿಪ್ ಇಲ್ಲ ಅಲ್ಲ. ಈಗ ಒಮ್ಮೆ ಫ್ರೆಂಡ್ಶಿಪ್ ಆದ್ರೆ ಇಲ್ಲ ಬಾ, ನೀನ್ ನನ್ನ ಜೊತೆ ಇರು, ಏನು ಮಾಡಲ್ಲ ಅವು. ನೋಡು ಎಷ್ಟು ಮುದ್ದು ಮಾಡ್ಕೊಳತ್ತೆ ಅಂತ. ಹಾ, ಇಲ್ಲ, ಅದು ಪ್ರೀತಿ ಮಾಡ್ಕೊಳ್ಳೋದು ಅಷ್ಟೇ ನೋಡು. ಚಿಕ್ಕದು ಒಂದಕ್ಕೆ ನನ್ನ ಫ್ರೆಂಡ್ ಆಗಿದ್ದು. ಇವತ್ತೆಲ್ಲರದು ಫ್ರೆಂಡ್ಶಿಪ್ ಮಾಡ್ಕೊಡ್ತೀನಿ ನಿಮಗೆ. ಈಗ ಬಂದಲ್ಲ, ಇವನು ಗಣಪ, ಅವನು ಗಣಪ,
ಇವನು ಇದಾನಲ್ಲ, ಯಾರು? ಹಾ ಇವನು ಗಣಪ. ಇಲ್ಲ ಇಲ್ಲ ಏನು ಮಾಡಲ್ಲ, ನಾನಿದ್ದೀನಿ ಇಲ್ಲ, ಹೆದರ್ಬೇಡ. ನಾನು ತಿನ್ನಡ್ದೆ. ಬರೀ ಎಲ್ಲ ರ್ಯಾಗಿಂಗ್ ಮಾಡ್ತಿದ್ದಾರೆ ನಿನಗೆ, ನಿಂಗೆ ರ್ಯಾಗಿಂಗ್ ಮಾಡ್ತಿದ್ದಾರೆ ಎಲ್ಲರೂ. ಯಾರಿದು ಹೊಸಬಾ ಅಂತ ನೋಡ್ತಿದ್ದಾರೆ. ನೋಡಿ ವೀಕ್ಷಕರೇ, ನಾವ್ ಅನ್ಕೋತೀವಿ ಮನುಷ್ಯರು ಗುರ್ತ ನೋಡ್ತಾರೆ, ಈ ಮಕ್ಳು ಮಾಡ್ತಾರಲ್ವ ಯೂಶ್ವಲಿ, ಹಾಗೆ ಇಲ್ಲಿ ಹಸುಗಳು ಅಷ್ಟೇ. ಹಸುಗಳು ಕೂಡ ಎಲ್ಲರ ಜೊತೆಲಿ ಒಂದೇ ಸತಿ ಮಿಂಗಲ್ ಆಗಲ್ಲ, ಅವು ಟೈಮ್ ತಗೊಳತ್ತೆ, ಅವು ಗುರ್ತ ನೋಡುತ್ತೆ. ಓಕೆ, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬಹುದು, ಯಾರ ಜೊತೆ ಮಾಡಬಾರ್ದು ಅಂತ ಅವು ಕೂಡ ಡಿಸೈಡ್ ಮಾಡುತ್ತೆ. ಅಲ್ದನಾ? ಅಲ್ದಾ? ಹೌದೆ ಹೌದೆ ಹೌದೆ, ಜಾಣೆ. ನಿನ್ನ ಕಿವಿಲೊಂದು ಸೀಕ್ರೆಟ್ ಹೇಳ ನಿಂಗೆ, ಸೀಕ್ರೆಟ್ ಹೇಳ ನಿಂಗೆ. ನೋಡು ಅವ್ರ ಕಿವಿ ಹಿಂಗಿದೆ ಅಂತ. ಇನ್ನೊಂದು ದೊಡ್ಡದಿತ್ತು. ನೀಟ ಪಾಚ್ಕೊಡ್ಬೇಕು ಅವಕ್ಕೆಲ್ಲ. ನೋಡು, ಇದು ಇಲ್ಲಿ ಎನರ್ಜಿ, ಇಲ್ಲಿ ಬಿಸಿಲು ಬಿದ್ದ ತಕ್ಷಣ ಅಲ್ಲಿಂದ ಎನರ್ಜಿ ಇಲ್ಲೆಲ್ಲ ಬರುತ್ತೆ. ಅದಕ್ಕಾಗಿ ಹ್ಞೂ ಹಾಗೆ ಇದು ಪ್ಯಾನಲ್ ಇದ್ದಂಗೆ. ಹ್ಞೂ ಹಿಂಗೆ ಉಜ್ದಂಗೆ ಆಗತ್ತದು. ನೋಡಿದ್ಲು. ಯಾರದು? ಹ ಏಯ್, ಆಟ ಆಡ್ತೀಯ ನೀನು? ನೋಡಿ, ಇಲ್ಲೆಲ್ಲ ಹೀಗೆ ಉಜ್ಜಿದ್ರೆ ಖುಷಿ ಆಗತ್ತೆ ಅವುಗಳಿಗೆ. ಕುಂಭಭದ್ರ ಎಂತ ನೋಡ್ತಿದ್ಯಾ ಅಲ್ಲಿಂದ ದೂರದಿಂದವ? ನೀ ಇಲ್ಲಿ ಬಾ, ನಾನು ಈ ಕಡೆ ಬಾ ನೀವು. ಹಾಂ, ಇಲ್ಲಿ ಉಜ್ಜು. ಹಾಂ, ನಾನು ಸೀರೆ ಬಿಡೆ. ಹಾಂ, ನೋಡು ಹೆಂಗೆ ಬಾಲ ಎತ್ತತ್ತಂತ, ಹೆಂಗೆ ಮಾಡ್ದೆ ನೋಡು. ಇದು ಒಳ್ಳೆ ಬ್ಯಾಕ್ ಮಸಾಜ್ ಆದಾಗ ಫುಲ್ ರಿಲ್ಯಾಕ್ಸ್ ಆಗುತ್ತೆ ಅವಳಿಗೆ. ಏಯ್ ಕಿಲಾಡಿ, ಸುಮ್ಮನೆ ನಿಂಗೆ ಕಾಟ ಕೊಡ್ಬೇಕಂತಾನೆ ಅವಳಂಗೆ ಮಾಡ್ತಿದ್ದಾಳು. ಅವಳಿಗೂ ಅದೊಂದು ಆಟ ಮಕ್ಕಳ ಜೊತೆ. ಈ ಮಕ್ಕಳ ಥರನೇ ಇವೊಂದು ಸತಿ ಪೆಂಗನ್ ಥರ ಆಡತ್ತೆ ಕರುಗಳು, ಆಯಿತಾ? ಆದರೆ ಅದು ಆ್ಯಕ್ಚುಲಿ ಮಕ್ಕಳಿಗೆ ತೊಂದರೆ ಕೊಡ್ಬೇಕಂತಲ್ಲ, ಅವುಗಳಿಗೂ ಅದೊಂಥರ ಆಟ, ಹುಡುಗಾಟಕತ್ತಿಗೆ ಹಂಗೆ ಮಾಡ್ತಾ ಇರತ್ತೆ. ನೋಡು, ಇಲ್ಲಿ ಬೆನ್ನು ಹಿಂಗೆ ಮಸಾಜ್ ಮಾಡಿದ್ರೆ ಅದನ್ನೇ. ಇವಳು ಯಾರು ಹೇಳು? ಶಾರದೆ. ಶಾರದೆ, ನಿಮ್ಮ ಅತ್ತೆ ಹೆಸರು ಶಾರದೆನಾ? ಹೌದಾ? ನೋಡಿ, ಇವಳು ಶ್ರಾವಣಿ. ಹಾ, ಅದೇ ಇವಳಿಗೆ ಫುಲ್ ಬಾಡಿಯಲ್ಲಿ ಗಂಟು ಆಗ್ಬಿಟ್ಟಿತ್ತು. ಗಂಟು ರೋಗ ಬಂದು ಇಡೀ ದೇಹದ ಚರ್ಮ ಕೊಳ್ತೋಗಿತ್ತು. ಇದು ಹೊಸ ಚರ್ಮ ಅವಳಿಗೆ ಬಂದಿರೋದು. ನೋಡು ಯೋಗಿನಿ ಬಂದ್ಲು. ಯೋಗಿನಿ. ಹ್ಞೂ, ಅವಳು ಸುಮಂಗಲೆ ಕೂತವಳು. ಹ್ಞೂ, ಚಿಕ್ಕದ್ ನಿನ್ ಫ್ರೆಂಡ್ ಅದು. ಅವಳ ಹೆಸರೇನು ಹೇಳು? ಮೇಘ. ಯೋಗಿನೇ ನನ್ನ ಕೈ ತಿಂತಾಳಂತೆ. ನೋಡು, ಇಲ್ಲಿ ಶ್ರಾವಣಿನೂ ನನ್ನ ಕೈ ತಿಂತಿದ್ದಾಳೆ. ಇಲ್ಲಿ ನೋಡು. ಇವನು ರವಿಚಂದ್ರ, ಕಿಲಾಡಿ ಮಾಡೋದು. ಇವಳು ಬೇಕಂತಾನೆ ನಿನಗೆ ಕಾಟ ಕೊಡ್ಬೇಕಂತ ಅನ್ಕೋತಾಳ ಅವಳು. ನೋಡು ಮೇಘ ಹೆಂಗ್ ಮಾಡ್ತಿದ್ದಾಳಂತ ಇವಳು. ಮೇಘನ್ ಕಿವಿ ಅಷ್ಟು ಉದ್ದ ಇದೆಯಲ್ಲ, ನೋಡಿದ್ರೆ ತಿನ್ಬಿಡ್ಬೇಕನ್ಸತ್ತೆ ಅವಳಿಗೆ.
ಮೇಘ ಈ ತರ ದಪ್ಪನೇ ಇಲ್ಲ ಇದು. ಅವಳು ಇನ್ನೂ ಚಿಕ್ಕವಳಲ್ವಾ, ಸರಿ ದೊಡ್ಡ ಆಗ್ತಾ ಅದೆಲ್ಲ ದಪ್ಪ ಆಗತ್ತೆ. ಈಗ ಇನ್ನೂ ಚಿಕ್ಕವಳಲ್ವಾ. ಅವಳು ನೋಡು ಶ್ರಾವಣಿ, ಇವಳು ಸುಮಂಗಲೆ ಇಲ್ಲಿ ಮಲಗಿದಾಳಲ್ಲ, ಸುಮಂಗಲೆ. ಇದು ಎಂತಕ್ಕಿದೆ ಈ ತರ? ಇಲ್ಲಿ ಈಗ ಕೋಡ್ ಬರಕ್ ತಯಾರಾಗ್ತಿದೆ ಅಲ್ಲ, ಅದಕ್ಕೆ ನೀನ್ ಇಲ್ಲಿ ಬಾ ನನ್ನ ಜೊತೆ ಇರು. ಯೋಗಿ ನೋಡು, ಎಲ್ಲರ ಜೊತೆ ಆಟ ಆಡ್ತಿದಾರಲ್ಲ ಇಲ್ಲಿ. ಇವನು ಶ್ರೀರಾಮ. ಇವನ್ ಯಾರು ಹೇಳು? ಶ್ರೀರಾಮ. ಶ್ರೀರಾಮ ಇವನು. ಇಲ್ಲಿ ಇವಳಿಗೆ ಈಗ ತಲೆ ಯಾಕೆ ಹಿಂಗಾಗಿದೆ ಅಂದ್ರೆ, ಈಗ ಕೋಡ್ ಬರ್ತಾ ಇದೆ ನೋಡು, ಎಷ್ಟು ದೊಡ್ಡದಾಗಿ ಬರ್ತಿದೆ. ಈ ತರ ಬರ್ತಿಲ್ಲ. ಹಾ ಅಲ್ಲ, ಇವನು ಚಿಕ್ಕವನು, ಇನ್ನು ಇವನು ಚಿಕ್ಕ ಮಗು, ಫ್ಯೂ ಮಂತ್ಸ್ ಆಯ್ತಷ್ಟೇ. ಇವನು ಡಿಸೆಂಬರ್ದಲ್ಲಿ ಹುಟ್ಟಿದ್ದು. ಡಿಸೆಂಬರ್ ಎಷ್ಟು? ಡಿಸೆಂಬರ್ 17. ಡಿಸೆಂಬರ್ 10 ಅಲ್ಲಿ ಹುಟ್ಟಿದ್ದು. ನಿನ್ಕಿಂತ 7 ದಿನ ಲೇಟು ಇವನು, ಹಂಗಿದ್ರೆ ನೋಡು ಆಯ್ತಾ. ಇವನು ಡಿಸೆಂಬರ್ 17 ಇವನು ಬರ್ತಡೆ. ಹಾಗಾಗಿ ಇವನಿಗೆ ಚಿಕ್ಕದಿದೆ, ಇವಳು ದೊಡ್ಡವಳು. ಇವಳಿಗೆ ಇವಾಗ 2 ವರ್ಷ ಆಗತ್ತೆ ಈ ಜೂನ್ ಬಂದ್ರೆ. ಹಾಗಾಗಿ ಇವಳಿಗೆ ದೊಡ್ಡದಾಗಿ ಕೊಂಬು ಬರ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ಅಗಲ ಬರ್ತಿದೆ ಅಂತ. ಇಲ್ಲಿ ನೋಡಿ. ಹಾ ಯೋಗಿನಿಗೂ ಅಷ್ಟೇ. ಅಲ್ಲಿ ನೋಡು ಅಲ್ದನೆ. ಈ ಜೂನ್ ಬಂದ್ರೆ ನಮ್ಮ ಯೋಗಿನಿಗೂ 2 ವರ್ಷ ಆಗತ್ತೆ. ಬಾಳ ಜೂನ್ ಅಲ್ಲೇ ಹುಟ್ಟಿದಾರೆ. ಇಲ್ಲ, ಬೇರೆ ಬೇರೆ ತಿಂಗಳಲ್ಲಿ ಹುಟ್ಟಿದ್ದಾರೆ. ಇವರಿಬ್ರು ಆಲ್ಮೋಸ್ಟ್ ಜೂನ್ದಲ್ಲೇ ಹುಟ್ಟಿದ್ದು. ಇದು ಸುಮಂಗಲೆ ಮತ್ತೆ ನಮ್ಮ ಯೋಗಿನಿ. ನೀವು ನೋಡು, ಗಿಡನೇ ತಿಂತಾನಂತೆ. ಮರ ತಿನ್ಬಿಡ್ತೀಯಾ ಇಷ್ಟು ದೊಡ್ಡದು? ನೋಡು ಅಲ್ಲಿ ರವಿಚಂದ್ರ. ರವಿಚಂದ್ರನಿಗೆ ಸರಿಯಾಗಿ ರವಿಚಂದ್ರ ಇಲ್ಲಿರ್ತಾನೆ. ಹಾ ಎಂತದೆ ಇದು? ಅವಳು ಶಾರದೆ ಅಲ್ಲ, ಶಾರದೆ ಅಲ್ಲ, ಅವಳು ಯಾರು? ಶ್ರಾವಣಿ ಇಲ್ಲಿದ್ದಾಳೆ. ಇವಳು ಶ್ರಾವಣಿ, ಇವಳು ಶಾರದೆ, ಇವನ್ ರವಿಚಂದ್ರ. ಅಂದ್ರೆ ಅವ್ರ ಮುಖ ನೋಡಿದ್ರೆ ಗೊತ್ತಾಗತ್ತೆ, ಅವನ್ನ ನೋಡ್ತಾ ಇರ್ತೀವಲ್ಲ, ಗೊತ್ತಾಗ್ಬಿಡುತ್ತೆ. ಅವನ್ ರವಿಚಂದ್ರ ಅವನು. ಎಂತದ ಕಾಲಿಗೆ ಬಿದ್ದಂಗೆಲ್ಲ ಮಾಡ್ತೀಯಲ್ಲ, ಹಂಗೆಲ್ಲ ಮಾಡೋಣ. ಅಲ್ಲೇ ದೂಡ ಹಾಕಿದ್ರು ಹಾಕಿದ್ದೇನೆ ಈ ಕಡೆಗೆ. ಅಲ್ದಾ? ಯೋಗಿನಿ ಎಂತ ಮತ್ತೆ ನೀನು ರ್ಯಾಗಿಂಗ್ ಮಾಡ್ತೀಯ ನೀನು? ಯೋಗಿನಿ ಮಕ್ಕ ಬಂದ ಇಲ್ಲ ಅಲ್ದ, ಜಾಣೆ ಅಲ್ದ ನೀನು? ನಿನ್ನ ಹತ್ರ ಬರ್ತಾಳಂತ ಅವಳು. ಯೋಗಿನಿಗೆ ನೀನಂದ್ರೆ ಇಷ್ಟ. ನೋಡು ಅವಳಿಗೆ ನಿನ್ ಜೊತೆ ಆಟ ಆಡ್ಬೇಕು ಅಂತಷ್ಟೆ. ಅವಳಿಗೂ ಮಾಡ್ಬೇಕು ನೀನು. ಕರೆಕ್ಟ್. ಹೀಗೆ ಹಸುಗಳ ಜೊತೆ ಬಂದು ಅವನು ಹೀಗೆ ಮುದಾಡ್ತಿದ್ರೆ BP ಶುಗರು ಎಲ್ಲ ಹೋಗ್ಬಿಡತ್ತಂತೆ. ನಿಜ. ಎಲ್ಲ ಟೆನ್ಷನ್ನು, ಸ್ಟ್ರೆಸ್ಸು, ಕೋಪನೇ ಬರಲ್ಲಂತೆ ಇದ್ರ ಜೊತೆ ದಿನ ಇದ್ಬಿಟ್ರೆ. ಗೊತ್ತಾ ನಿಂಗೆ? ಕೋಪ ಬರಲ್ಲ, ಯಾವುದು ರೋಗಗಳು ಬರಲ್ಲ, ಎಲ್ಲ ಹುಷಾರಾಗ್ಬಿಡ್ತೀವಂತೆ ನಾವೆಲ್ಲರೂ. ಓಕೆ. ಶ್ರೀರಾಮ ನೋ. ಓಕೆ ವೀಕ್ಷಕರೇ, ಇವತ್ತು ನಮ್ಮ ಕರುಗಳ ಒಂದು ಗೋಮಾಳದಿಂದ ಈ ಕರುಗಳ ಜೊತೆ ಆಟ ಆಡ್ತಾ ಇರೋದನ್ನ ನೀವು ನೋಡಿದ್ದೀರಾ. ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲದೆ ಇನ್ನಷ್ಟು ಹೆಚ್ಚಿನ ಗೋಶಾಲೆ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಎದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ.